ಆನಂದಪುರ ಎಂಬ ಪುಟ್ಟ ಹಳ್ಳಿಯಲ್ಲಿ ಪ್ರತಿ ಹಬ್ಬಕ್ಕೂ ಅಡಚಣೆ ಬರುತ್ತಿತ್ತು. ಆ ಊರಿನಲ್ಲಿ ಕತ್ತಲೆ ಆವರಿಸುತ್ತಿತ್ತು. ಹಳ್ಳಿ ಹಿರಿಯರು ಹೇಳಿದರು, ಇದು ಖಂಡಿತವಾಗಿಯೂ ವಿಘ್ನಾಸುರನ ಕೃತ್ಯ. ಹೀಗೆ ಹೋದರೆ ನಮ್ಮ ಊರು ನಾಶವಾಗುತ್ತದೆ. ಏನಾದರೂ ಮಾಡಬೇಕು. ದೇವಾಲಯಕ್ಕೆ ಓಡಿಬಂದರು. ಗಣೇಶ, ನಮ್ಮನ್ನು ಕಾಪಾಡು, ನೀವೇ ನಮ್ಮ ರಕ್ಷಕ ಎಂದು ಜನರು ಕೈಮುಗಿದು ಪ್ರಾರ್ಥಿಸಿದರು. ಆ ಕ್ಷಣವೇ ದೇವಾಲಯದ ಗಂಟೆ ಶಬ್ದ ಆರಂಭವಾಯಿತು. ಗಣೇಶನ ಆಗಮನದ ನಂತರ ಜನರು ಕೈಮುಗಿದು ಕಷ್ಟಗಳಿಂದ ಮುಕ್ತಿ ಪಡೆಯಲು ಬೇಡಿಕೊಂಡರು. ಭಯಪಡಬೇಡಿ, ನಾನು ಇಲ್ಲಿದ್ದೇನೆ. ನಿಮ್ಮ ನಂಬಿಕೆ ನನ್ನ ಶಕ್ತಿ. ವಿಘ್ನಾಸುರನು ಭಯಾನಕ ಧ್ವನಿಯ ಮೂಲಕ ಪ್ರತ್ಯಕ್ಷನಾದ.